ನಮಸ್ಕಾರ ವೀಕ್ಷಕರೇ, ನಾನು ರಾಧಾಕೃಷ್ಣ ಭಟ್ಟಿ. ಇವತ್ತು ಹಾವೇರಿ ಜಿಲ್ಲೆಯ ಅತ್ಯಪರೂಪದ ಒಂದು ರೈತನನ್ನ ಭೇಟಿಯಾಗಲಿಕ್ಕೆ ಬಂದಿದ್ದೇನೆ. ಮಾಜಿ ಸೈನಿಕರಾದಂಥ ಮಹಾಂತೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. 3.5 ಎಕರೆಯಲ್ಲಿ ಅತ್ಯಂತ ಶುದ್ಧ ರೀತಿಯ, ಅತ್ಯಂತ ಸಾವಯವ ಪದ್ಧತಿಯ ನೈಸರ್ಗಿಕವಾಗಿ ಮಾಡುವಂತ ಕೃಷಿಯನ್ನ ಕೈಗೊಂಡಿದ್ದಾರೆ. ಬನ್ನಿ ಮಹಾಂತೇಶ್ ಅವರ ತೋಟವನ್ನ ನೋಡಿಕೊಂಡು ಬರೋಣ. ನಮಸ್ಕಾರ, ನಾನು ಮಹಾಂತೇಶ್ ಕಾಕಂಬಿ ಅಂಥೇಳಿ. ನಾವು ಮಾಜಿ ಸೈನಿಕರು. ನಾವು 21 ವರ್ಷ ಒಂದು ದೇಶ ಸೇವೆಯನ್ನು ಮಾಡಿ ನಾವು ಮರಳಿ ಇಲ್ಲಿ ಬಂದಿಂದ. ನಾನು ಇನ್ನೂ 5 ವರ್ಷ ರಿಟೈರ್ಡ್ ಇರುವಾಗಲೇ ಮೊದಲು ನಾನು ಇಲ್ಲೊಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೆ. ಅಂದರೆ ಒಂದು 5 ವರ್ಷಕ್ಕೆ ಯಾವುದೇ ಹೆಚ್ಚಾಗಿ ಬಂದರೂ ಫಲ ಬರ್ತಾವಲ್ಲ, ಅದಕ್ಕೆ ನಾನು ಏನು ಮಾಡಿದೆ, 5 ವರ್ಷ ಬಿಫೋರ್ ಆಗಿ ರಿಟೈರ್ಡ್ ಬರೋದಕ್ಕಿಂತ ಪೂರ್ವದಾಗಿ ಆ ಪ್ಲಾನಿಂಗನ್ನು ನಾನು ಇಲ್ಲೇನು ಮಾಡಿದೆ, ಚಿಕ್ಕು ಹಾಕ್ಕೊಂಡು ಆನಂತರ 5 ವರ್ಷಕ್ಕೆ ನಾನು ರಿಟೈರ್ಡ್ ಬಂದ ತಕ್ಷಣ ನನಗೆ ಫಲ ಸಿಗ್ಲಿಕ್ಕೆ ಚಲುವಾಯಿತು. ಅದರಿಂದ ನಾನೇನು ಮಾಡಿದೆ, ಆ ಫಲವನ್ನು ತಗೊಂತ ಅಂತರ ಬೆಳೆಯಾಗಿ ನಾವೇನು ಬಂದು ಇಲ್ಲಿ ಹೊಲದಲ್ಲೇ ನಾವು ಮನೆ ಕಟ್ಕೊಂಡ್ಬಿಟ್ಟು ನಮಗೂ ಬೇಕಾದಂಥ ಫಲಗಳನ್ನು, ಮತ್ತು ಮಾವು, ಬಾಳೆ, ದಾಳಿಂಬ್ರಿ, ರಾಮ್ಫಲ್ ಅಂತೇಳಿ, ಮತ್ತು ಮೆಣಸು, ಈ ಟೈಪು ನಾನು ಎಲ್ಲನೂ ಇಲ್ಲೇ ಮನೆಗೆ ಯೂಸ್ ಆಗ್ತಕ್ಕಂಥವನ್ನು ಬೆಳ್ಕೊಂತ ನನಗೆ ಸಾಕಾಗಿದ್ದು ಚಿಕ್ಕು ಹೆಚ್ಚಿಗೆ ಆಗ್ತಿತ್ತು. ನಾನು ಬೇರೆಯವರು ಬಂದು ಒಯ್ತಿದ್ರು. ಮತ್ತು ಅದಾದ ನಂತರ ಮತ್ತೊಂದು 2-3 ವರ್ಷ ಬಿಟ್ಟು ಮತ್ತು ಅಂತರ ಬೆಳೆಯಾಗಿ ತೆಂಗು ಹಚ್ಚಿದೆ. ಒಂದು ಎಕರೆದಲ್ಲಿ 60 ಎಕರೆ 60 ಗಿಡ ತೆಂಗನ್ನು ಹಚ್ಚಿದೆ. ತೆಂಗು ಕೂಡ ಈಗ ಸಹ ಚೆನ್ನಾಗಿ ಬಂತು. ಅವರ ಪ್ರಕಾರ ಅವರು ಮತ್ತು ಅವರ ಸ್ನೇಹಿತರು ಒಟ್ಟಾರೆಯಾಗಿ ಇವತ್ತು ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಸಾವಯವದ ಹೆಸರಿನಲ್ಲಿ ಅತಿ ದೊಡ್ಡ ಲಾಬಿ ಇವತ್ತು ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಾ ಇದೆ. ಸಾವಯವದಿಂದ ತಯಾರಿಸಿದಂತ ಕೃಷಿ ಉತ್ಪನ್ನಗಳಿಗೆ ಸಹಜವಾಗಿ ಬೆಲೆ ಜಾಸ್ತಿ ಬರ್ತಾ ಇದೆ. ಅಂತ ಬೆಲೆಯನ್ನ ಮನಗಂಡಂತ ಇತರ ರೈತರು ಅಥವಾ ಮಾರಾಟಗಾರರು ಸಾವಯವದ ಬ್ರ್ಯಾಂಡ್ನಲ್ಲಿ ಅಥವಾ ಸಾವಯವದ ಲೇಬಲ್ ಅನ್ನು ಹಚ್ಚಿಕೊಂಡು ಅದನ್ನ ಅತಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂತಹ ಒಂದು ಕೆಲಸವನ್ನ ದಳ್ಳಾಳಿಗಳ ಮೂಲಕ ನಡೆಸ್ತಾ ಇದ್ದಾರೆ. ಹಾಗಾಗಿ ನಿರ್ದಿಷ್ಟವಾಗಿ ಸಾವಯವದಿಂದಲೇ ಬೆಳೆದಂತ ಬೆಳೆಗಳನ್ನ, ಉತ್ಪನ್ನಗಳನ್ನ ಬ್ರ್ಯಾಂಡ್ ಮಾಡುವ ಅಥವಾ ಟ್ಯಾಗ್ ಮಾಡುವ ನಿರ್ದಿಷ್ಟ ಮಾನದಂಡಗಳನ್ನು ಉಪಯೋಗಿಸಿಕೊಂಡು ಅದನ್ನ ಗ್ರಾಹಕರಿಗೆ ನೈಜ ಸಾವಯವ ಉತ್ಪನ್ನಗಳನ್ನ ದೊರಕಿಸಿಕೊಡುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ಹಕ್ಕೊತ್ತಾಯವನ್ನ ಸ್ವತಃ ರೈತರಾದಂತಹ ಮಹಾಂತೇಶ್ ಹಾಗೂ ಅವರ ಸ್ನೇಹಿತರು ಮಾಡ್ತಾ ಇದ್ದಾರೆ. ಸುದೀರ್ಘ ಅವಧಿಯವರೆಗೆ ದೇಶ ಕಾಯುವ ಕಾಯಕವನ್ನು ಕೈಗೊಂಡಿದ್ದ ಮಹಾಂತೇಶ್ ಅವರು ಗಡಿಯಲ್ಲಿ ದೇಶವಾಸಿಗಳ ಸಂರಕ್ಷಣೆಯನ್ನ ಕೈಗೊಂಡ ನಂತರ ಇದೀಗ ಕೃಷಿ ಕಾಯಕವನ್ನು ಕೈಗೊಂಡು ಶುದ್ಧ ಪರಿಪೂರ್ಣ ಆಹಾರವನ್ನು ಪೂರೈಸುವ ಮತ್ತೊಂದು ಘನಕಾರ್ಯಕ್ಕೆ ಕೈ ಹಾಕಿದ್ದೇನೆ ಎನ್ನುತ್ತಾರೆ. ರಾಸಾಯನಿಕಗಳನ್ನಾಗಲಿ ಕ್ರಿಮಿನಾಶಕಗಳನ್ನಾಗಲಿ ತಮ್ಮ ಭೂಮಿಗೆ ಸೋಂಕಿಸದೆ ಪರಿಶುದ್ಧವಾದ ಬೆಳೆ ಜನರಿಗೆ ತಲುಪಬೇಕು, ಆಹಾರವಾಗಿ ಅದು ದೇಹವನ್ನು ಸೇರಬೇಕು ಎಂಬ ಪ್ರತಿಪಾದನೆಯೊಂದಿಗೆ ಅದನ್ನೇ ಪ್ರಥಮತಃ ತಾವೇ ಪ್ರಯೋಗಕ್ಕೆ ಇಳಿದಿದ್ದಾರೆ ತೋಟದಲ್ಲಿ ಮಹಾಂತೇಶ್ ಅವರು. ಒಟ್ಟು ಎಷ್ಟು ಎಕರೆ ಇದೆ? ಒಟ್ಟು 2 ಎಕರೆ 30 ಗುಂಟೆ. 2 ಎಕರೆ 30 ಗುಂಟೆ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ನಡೀತಾ ಇದೆ. ಅದು ನಾನು ರಿಟೈರ್ಡ್ ಬಂದ ನಂತರ ಮತ್ತೆ ಎರೆಹುಳ ಒಂದು ಪದ್ಧತಿಯನ್ನು ಅನ್ವಯಿಸ್ಕೊಂಡೆ. ಮತ್ತು ಇದು ತೆಂಗಿನ ಗರಿ ವೇಸ್ಟ್ ಆಗ್ತದಲ್ಲ, ಇದು ಹಾಗೆ ಬಿದ್ದರೆ ನಮ್ಗೆ ಕಾಲಲ್ಲಿ ಹುಳ ಹುಪ್ಪಡಿ ಸೇರ್ತಾವೆ, ಅನಂತರ ಜಲ್ದಿ ಗೊಬ್ಬರ ಆಗಂಗಿಲ್ಲ. ಅದಕ್ಕೆ ನಾ ಏನು ಮಾಡಿದೆ, ಮತ್ತೊಂದು ಮಷಿನ್ ತಂದು ತೆಂಗಿನ ಗರಿಯನ್ನು ಫುಲ್ಲು ಸಣ್ಣಗೆ ಕಟ್ ಮಾಡಿ ಅದನ್ನು ಎರೆಹುಳು ತೊಟ್ಟಿಲಿ ಹಾಕೋದ್ರಿಂದ ಬೇಗ ನಮ್ಗೆ ಒಂದು 3 ತಿಂಗಳಕ್ಕನ ಗೊಬ್ಬರ ಸಿಗುತ್ತೆ. ಅದನ್ನು ನಾವು ಮತ್ತೆ ಹೊಳ್ಳಿ ಗಿಡಕ್ಕೆ ಹಾಕ್ಬೋದು. ಏನೋ ಒಟ್ಟೆ ಸಾವಯವದಲ್ಲಿ ನಮಗೂ ಒಂದು ತೃಪ್ತಿ ಇದೆ. ಜನರು ಸಾವಯವದಂತೆ ಚಿಕ್ಕು ಅವ ಇವ ಎಳಗಾಯಿ ಇಲ್ಲೇ ಬಂದು ಒಯ್ತಾರೆ. ಒಟ್ಟು ಎಷ್ಟು ಆದಾಯ ಪಡಿತೀರಿ ಈ ತೋಟದಲ್ಲಿ? ಫಸ್ಟ್ಗೆ ನಾವು ಚಿಕ್ಕದ್ದು ತೆಂಗು ಇದ್ದಾಗನೇ 1 ಎಕರೆ 10 ಗುಂಟೆದಲ್ಲಿ ನಾವು ಮಿನಿಮಮ್ ಆಗಿ ನಮ್ಮ ಮನೆಗೆಲ್ಲ ತಿಂದು 1-1.5 ಲಕ್ಷ ಮಟ್ಟ ನಾನು ತಗೊಂಡಿದ್ದೇನೆ. ನನ್ನ ಹೆಸರು ಚೆನ್ನಪ್ಪ ಮರಡೂರು ಅಂತೇಳಿ, ಸವಣೂರು ತಾಲೂಕು ರೈತ ಸಂಘದ ಅಧ್ಯಕ್ಷರು. ಇವತ್ತು ಮಹಾಂತೇಶ್ ಕಾಕಂಬಿಯವರ ಹೊಲಕ್ಕೆ ಬಂದೇವಿ. ಇವತ್ತು ಮಾಜಿ ಸೈನಿಕರವರು 20 ವರ್ಷ ದೇಶದ ಒಂದು ಸೇವೆ ಮಾಡಿ ಇವತ್ತು ಸಾವಯವ ಕೃಷಿಗೆ ಇವರು ಯಾವ ರೀತಿ ಇದನ್ನು ನಾವು ಬೆಳಿಬೇಕು ಅನ್ನೋಂಥದ್ದು ಇವತ್ತು ನಮ್ಮ
ಸವಣೂರು ತಾಲೂಕಿನಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗೂ ಒಂದೇ ಬೆಳೆಗಳೇನಿಲ್ಲ, ತೆಂಗು, ಮಾವು, ಚಿಕ್ಕು, ಅದರೊಳಗೆ ಮತ್ತು ಅರಸಿನ ಬೇರು, ಆಮೇಲೆ ಏಲಕ್ಕಿ ಬೆಳೆಗಳನ್ನು, ಬಾಳೆ, ಆಮೇಲೆ ಮೆಣಸುಗಳನ್ನು, ಇವತ್ತು ಸಾವಯವ ಹಲವಾರು ಬೆಳೆಗಳನ್ನು ಇವತ್ತು ಬೆಳೆ ತೋರಿಸಿದ್ದಾರೆ. ಈಗ ರೈತರಿಗೆ ಒಂದೇ ಬೆಳೆಗಳನ್ನು ನೆಚ್ಚಿ ನಾವು ಜೀವನ ಮಾಡಕ್ಕೆ ಹೋದ್ರೆ ಇವತ್ತು ಆಗುವಂಥ ಪರಿಸ್ಥಿತಿ ಐತಿ. ಇದನ್ನು ನೋಡಿಬಿಟ್ರೆ ತಿಂಗಳ ಯಾವ್ಯಾವ ಬೆಳೆಗಳನ್ನು ಇವರಿಗೆ ಕಟಾವಿಗೆ ಬರ್ತಾವೆ, ತಿಂಗಳ ಎಷ್ಟು ಆದಾಯ ಬರ್ತೈತೆ ಅನ್ನೋದು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ರೈತರು ಒಂದೇ ಎಕರೆ ಆಗಲಿ 2 ಎಕರೆ ಆಗಲಿ ಈ ಎಲ್ಲ ಬೆಳೆಗಳನ್ನು ನಾವು ಬೆಳೆದು ಇವತ್ತು ನಮ್ಮ ರೈತರ ಕಷ್ಟವನ್ನು ನಾವು ಬಗೆಹರಿಸಬೇಕಂತಂದ್ರೆ ನಾವು ಒಂದೇ ಸೀಮಿತಕ್ಕೆ ಹೋದಾಗ ನಮಗೆ ಬಗೆಹರಿಯಂಗಿಲ್ಲ. ಇದನ್ನು ಸಾವಯವ ಪದ್ಧತಿ ಒಳಗೆ ನಾವು ಎಲ್ಲ ಬೆಳೆಗಳನ್ನು ಬೆಳಿಬೇಕನ್ನೋಂಥದ್ದು ನಮ್ಮ ರೈತರಿಗೆ ಎಲ್ಲರಿಗೂ ನಮ್ಮ ಅಂತೇಶಿ ಕಾಕಂಬಿಯವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ತೋಟಾದ್ಯಂತ ಬಿದ್ದಂಥ ಕಸ ಕಡ್ಡಿಗಳು, ತೆಂಗಿನ ಗರಿಗಳು ಇತ್ಯಾದಿಗಳನ್ನು ಬಳಸಿ ತಾವೇ ತಯಾರಿಸಿಕೊಳ್ಳುವ ಎರೆಹುಳು ಗೊಬ್ಬರ ಹಾಗೂ ತಾವೇ ತಯಾರಿಸಿಕೊಳ್ಳುವ ವಿವಿಧ ರೀತಿಯ ಸಾವಯವ ರೀತಿಯ ಕ್ರಿಮಿನಾಶಗಳನ್ನು ಸಿಂಪಡಿಸಿಕೊಂಡು ತೋಟವನ್ನು ಕಂಗೊಳಿಸುವಂತೆ ಮಾಡಿದ್ದಾರೆ. ಈಗ ಅಡಿಕೆ ಹಚ್ಚಿದ್ದೇವೆ, ಇನ್ನೂ ಅದು ಆದಾಯ ಚಲುವಾಗಿಲ್ಲ. ನಂತರ ಈಗ ನಾನು ಮೆಣಸು ಹಚ್ಚಿದ್ದೆ. ಮೆಣಸು ಈಗ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಅಡಿಕೆ ಗಿಡಕ್ಕೂ ಮತ್ತೆ ಮೆಣಸು ತುಂಬಿದ್ದೇನೆ. ಇದು 1 ವರ್ಷದ ಹಿಂದೆ ಹೋದ ಡಿಸೆಂಬರ್ದಲ್ಲಿ ನಾ ಈ ಏಲಕ್ಕಿ ಗಿಡನ್ನು ನಾವು ಟೆಸ್ಟ್ ಮಾಡ್ಬೇಕಂತೇಳಿ ಇದನ್ನ ತೊಗೊಂಬಂದು ಹಚ್ಚಿದ್ದೇನೆ. ಇದು 1.5 ವರ್ಷದ್ದು ಅಂದ್ರೆ ಬೆಳೆ ಅಂತ ಮೆಣಸು ಹಚ್ಚಿದ್ವಿ. 2 ವರ್ಷಕ್ಕೆ ಇದು ನಮಗೆ ಫಲ ಬಿಡ್ಲಿಕ್ಕೆ ಚಲುವಾಯ್ತು. ಈ ಫಲ ನೋಡ್ಕೊಂಡು ನಾನೇನ್ ಮಾಡಿದೆ, ಮತ್ತೆ ಎಲ್ಲ ಅಡಿಕೆ ಗಿಡಕ್ಕೂ ಮೆಣಸನ್ನು ಹಚ್ಚಿದ್ದೇನೆ. 1-2 ವರ್ಷ ಬಿಟ್ರೆ ಅವು ಫಲಗಳು ಹೀಗೆ ಸ್ಟಾರ್ಟ್ ಆಗ್ತವೆ. ಈಗ ಒಟ್ಟು ಎಷ್ಟು ಮೆಣಸಿನ ಸಸಿಗಳನ್ನು ಹಚ್ಚಿದಿರಿ? ಮೆಣಸಿನ ಸಸ್ಯ ಒಂದು ಅಡಿಕೆ 100 ಇದಾವೆ ಇದರಲ್ಲಿ ಅಡಿಕೆ ಗಿಡ. ಆ 100 ಗಿಡಕ್ಕೂ ನಾನು ಮೆಣಸನ್ನ ಹಚ್ಚಿದ್ದೇನೆ. ನೀವು ಮೂಲತಃ ಕೃಷಿಕರ? ಮೂಲತಃ ಅಂದ್ರೆ ನಾವು ಮಿಲಿಟರಿಗೆ ಹೋಗೋದಕ್ಕಿಂತ ಪೂರ್ವದಾಗ ಶಾಲಿ ಕಲ್ಕಂತ ನಾವು ರೈತ ಕೆಲಸ ಮಾಡಿದ್ದೇವೆ. ಸೊ ರೈತಾಪಿ ಅಂದ್ರೆ ಹೊಲ ಗದ್ದೆಗಳನ್ನ ಮಾಡಿದ್ವಿ. ತೋಟಗಾರಿಕೆ ಬೆಳೆ ಇದೇ ಮೊದಲ ಬಾರಿಗೆ? ಇದೇ ಮೊದಲ ಬಾರಿಗೆ. ಇದಕ್ಕೆ ಪ್ರೇರಣೆ ಎಲ್ಲಿಂದ ಬಂತು ನಿಮ್ಗೆ? ಪ್ರೇರಣೆ ಅಂದ್ರೆ ನಮ್ಗೆ ನಮ್ಮ ಮಾಮಾರೊಬ್ರು ಲಾಲ್ಬಾಗ್ನಲ್ಲಿ ಅಡಿಷನಲ್ ಡೈರೆಕ್ಟರ್ ಅಂತೇಳಿ SV ಹಿತ್ತಲ್ಮನಿ ಅಂತ ಇದ್ರು. ಅವರ ಒಂದು ಸಹಾಯದಿಂದ ನಾವು ಮಾಡಿದ್ವಿ. 2 ವರ್ಷದ ಅಡಿಕೆ ಇದು ಎಷ್ಟು ಫಲವತ್ತಾಗಿದೆ. ಎಲ್ಲರೂ ನೋಡಿದವರು 2 ವರ್ಷ ಈ ಟೈಪ್ ಇರಂಗಿಲ್ಲ, 3 ವರ್ಷದಿದ್ದಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದ್ರೆ ಇದು ನಾವು ಸಾವಯವದಿಂದ ಮಾಡೋದ್ರಿಂದ ನಮಗೆ ಒಳ್ಳೆ ಇದು ಇಂಪ್ರೂವ್ ಬಂದಿದೆ. ಏನು ಸಾವಯವ ಅಂದ್ರೆ ಯಾವ ರೀತಿಯ ಕೃಷಿಯನ್ನ ಅನ್ಸುತ್ತೆ? ಏನ್ ಹಾಕ್ತಿರಿ ಇದಕ್ಕೆ? ಸಾವಯವ ಅಂದ್ರೆ ಫಸ್ಟ್ ಗೆ ಸ್ಟಾರ್ಟಿಂಗ್ ಹಚ್ಚುವಾಗ ನಾವೇನ್ ಮಾಡಿದ್ವಿ, 1.5 ಗುದ್ದು ತೆಗೆದು ಅದರಲ್ಲಿ ಎರೆಹುಳ ಗೊಬ್ಬರವನ್ನು ಹಾಕಿ ಅದನ್ನ ಹಚ್ಚೋದ್ರಿಂದ 2 ವರ್ಷ ಅದಕ್ಕೆ ಗೊಬ್ಬರ ಹಾಕೋದು ಬೇಡ. ಆ ಟೈಪ್ ಅಂದ್ರೆ ಅದು ಒಂದು ಡ್ರಿಂಚ್ನಲ್ಲಿ ಆ ಗೊಬ್ಬರ 2 ವರ್ಷಕ್ಕೆ ಅದು ಪೂರ್ತಿ ಆಗೋಷ್ಟು ಒಂದು ಸ್ಟಾಕ್ ಇದ್ದಂಗೆ ಆಯ್ತದ. ಹಿಂಗಾಗಿ ಚೆನ್ನಾಗಿ ಗ್ರೋತ್ ಬಂದು. ಏನ್ ಹಾಕಿದಿರಿ ಇದಕ್ಕೆ? ಇದು ಅಂತರ ಬೆಳೆಯಲ್ಲಿ ನಾವು ಇದು ಸೋಯಾಬೀನ್ ತಕೊಂಡ್ವಿ, ಹತ್ತಿ ತಕೊಂಡ್ವಿ. ಅನಂತರ ಇದು ಏನು ಮೆಣಸಿನ ಗಿಡ ಹಚ್ಚಿದ್ವಿ ಹೋದ್ಸರಿ. ಈಗೇನಿದೆ ಅಲ್ಲ, ಈಗ ನಾನು ಹಸಿಮೆಣಸು ಹಾಕಿದ್ವಿ. ಅನಂತರ ಈಗ ನಾನು ಇದು ಸುಗಂಧಿರಾಜ್ ಅಂತೇಳಿ ಸುಗಂಧಿರಾಜ್ ಅಂತ ಇವು 2 ನಡುವೆ 2 ಸಾಲ ಹಾಕಿದ್ದೇನೆ ಈಗ. ಓಕೆ. ಅದು ಇದು ನಮ್ಮ ಶ್ರಾವಣ ಮಾಸಕ್ಕೆ ಹೂ ಕೊಡುತ್ತೆ. ಜಗತ್ತಿನ ಹೆಸರಾಂತ ಕವಿ, ಚಿಂತಕ, ನಿಸರ್ಗದ ಆರಾಧಕ ವೆಂಡಲ್ ಬೆರ್ರಿಯವರು ಆಂದೋಲನಗಳ ಬಗ್ಗೆ ತಮ್ಮ ತೀವ್ರ ಅಸಮಾಧಾನವನ್ನು ಹೊರಹಾಕುತ್ತಾರೆ. ಸಾವಯವ ಎಂಬ ಹುಸಿ ಆಂದೋಲನದ ಅಪಾಯದ ಬಗೆಗೂ ಅವರು ಇದೇ ಅಭಿಪ್ರಾಯವನ್ನು ಮೊದಲೇ ವ್ಯಕ್ತಪಡಿಸಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಇವನ್ನ ಬೆಳಿತೇವಲ್ಲ, ಆದರೆ ನಮಗೆ ಆ ಸಾವಯವಕ್ಕೆ ಏನು ಬೆಲೆ ಸಿಗಬೇಕು ಅನ್ನೋಂಥದ್ದು ನಮಗೆ ಸಿಗ್ತಾ ಇಲ್ಲ. ಇದು ಕೆಮಿಕಲ್ಸ್ ಬೆಳೆದವ್ರದ್ದು ಅದೇ ರೇಟ್ ಸಿಗುತ್ತೆ, ಸಾವಯವ ಪದ್ಧತಿಯಲ್ಲಿ ಬೆಳೆದವರು ಅದೇ ರೇಟ್ ಸಿಗುತ್ತೆ. ಮತ್ತು ಸಣ್ಣ ರೈತರಿಗೆ ಆಗಲಿ ಇವು ಯಾವುದೇ ಉಪಕರಣಗಳನ್ನು ಸಬ್ಸಿಡಿಯಾಗಿ ಅಂತಾರ, ಸಬ್ಸಿಡಿ ತಗೊಳಕ್ಕೆ ಹೋದ್ರೆ ಅನುದಾನಿಲ್ಲ ಹಿಂಗೆ ಮಾಡ್ತಾರೆ. ಬರೀ ಇದು ತೆಂಗಿನ ಗರಿ ಕತ್ತರಿಸೋ ಮಷಿನ್ ತೊಗೊಂಡಿದ್ದೇನೆ, ಅದನ್ನು ನಾನು ಸ್ವಂತ ಖರ್ಚಿಂದನೇ ತೊಗೊಂಡಿದ್ದೇನೆ. ಅನಂತರ ಈಗ ರೂಟಾವೇಟ್ರ್ ತೊಗೊಂಡಿದ್ದೇವೆ 7 HP ಇಲ್ಲೆಲ್ಲ ಉಳುಮೆ ಮಾಡಲಿಕ್ಕೆ. ಅದು ನಾವು ಸ್ವಂತ ರೊಕ್ಕದಿಂದ ಎಲ್ಲ ಹೆವಿ ಕ್ವಾಲಿಟಿ ನಾವು ತೊಗೊಂಡಿದ್ದೇವೆ. ಹೀಗಾಗಿ ಸರ್ಕಾರದ್ದು ಯಾವುದೇ ಉಪಕರಣಗಳು ನಮಗೆ ಸಿಕ್ಕಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಆಂದೋಲನ ಎನ್ನುವಂಥದ್ದು ಉದ್ದೇಶವನ್ನು ಮರೆತು ಹೊಸದೊಂದು ಲಾಬಿಯಾಗಿ ಪರಿಣಮಿಸಿದೆ. ನಿಜವಾಗಿ ಸಾವಯವ ಎನ್ನುವುದೊಂದು
ಪರಿಕಲ್ಪನೆಯಲ್ಲ, ಅದೊಂದು ಬೇಸಾಯ ಕ್ರಮವಾಗಲಿ ಕೃಷಿ ಪದ್ಧತಿಯಾಗಲಿ ಅಲ್ಲವೇ ಅಲ್ಲ. ಬಹುತೇಕ ಜನಕ್ಕೆ ಹಾಗೆಂದೇ ಬಿಂಬಿಸಲಾಗುತ್ತಿದೆ. ಇದು ಗೊತ್ತಾಗಿರುವುದರಿಂದಲೇ ಕೃಷಿಕರು ತೊಳಲಾಡುತ್ತಿದ್ದಾರೆ. ಇದರಿಂದಲೇ ಜಗತ್ತಿಗೆ ಅನ್ನ ಬೆಳೆದು ಕೊಡುತ್ತಿರುವ ರೈತರ ರಾತ್ರಿ ತಾನೇ ಸ್ವತಃ ಉಪವಾಸ ಮಲಗುವಂತಾಗಿದೆ ಎನ್ನುತ್ತಾರೆ ಈ ರೈತ. ಯಾವುದೇ ಒಂದು ಬೀಜವನ್ನು ಬಿತ್ತಿ ಸಾವಯವ ಬೆಳೆ ತೆಗೆದು ಬಿಡಬಹುದು ಎಂಬ ಭ್ರಮೆಯನ್ನು ಕಟ್ಟಿಕೊಡಲಾಗುತ್ತಿದೆ. ಇದರಿಂದಾಗಿಯೇ ಅದು ತನ್ನ ವೈಶಾಲ್ಯವನ್ನು ಕಳೆದುಕೊಳ್ಳುತ್ತಿದೆ. ಸರ್ಕಾರ ಇದಕ್ಕೊಂದು ಸೂಕ್ತ ಮಾನದಂಡವನ್ನು ನಿಗದಿಪಡಿಸುತ್ತಿಲ್ಲ. ಇಂಥ ತಪ್ಪು ಕಲ್ಪನೆಯಿಂದಲೇ ಸರ್ಕಾರಗಳು ಸಹ ಜೈವಿಕ ತಂತ್ರಜ್ಞಾನವನ್ನೇ ಆಹಾರ ಕ್ರಾಂತಿಯನ್ನಾಗಿಸಿ ಸಾವಯವ ಎಂದು ಅಧಿಕೃತವಾಗಿ ಘೋಷಿಸಲು ಹೊರಟುತ್ತದೆ ಎನ್ನುತ್ತಾರೆ ಈ ರೈತ. ಇವತ್ತು ಸಾವಯವ ಬೆಳೆಯಂಥ ರೈತರಿಗೆ ಭಾಳ ಅನ್ಯಾಯ ಆಕೈತಿ. ಅದಕ್ಕೆ ಸರ್ಕಾರ ಇವ್ರನ್ನ ಗುರುತಿಸಿ ಸಾವಯವ ಬೆಳೆಗಳನ್ನು ಯಾವುದು, ರಾಸಾಯನಿಕ ಗೊಬ್ಬರಗಳನ್ನು ಯಾವುದು ಅನ್ನೋಂಥದ್ದು ತೋರಿಸ್ಕೊಡ್ಬೇಕು. ಇವತ್ತು ಸಾವಯವ ಬೆಳೆಗಳಿಗೆ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಇವತ್ತು ಸರ್ಕಾರ ನಡೆದಿದೆ. ಅದನ್ನು ಅದೇ ರೇಟಿಗೆ ಕೊಳ್ಳೋಂಥ ವ್ಯವಸ್ಥೆ ಆಗೈತಿ, ಇದನ್ನು ಅದೇ ರೇಟಿಗೆ ಕೊಳ್ಳೋಂಥ ವ್ಯವಸ್ಥೆ ಆಗೈತಿ. ಅದಕ್ಕೆ ಸರ್ಕಾರ ಇದಕ್ಕೆ ಸಾವಯವಕ್ಕೆ ಒತ್ತು ಕೊಡ್ಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯ ನಾವು ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಇನ್ನೊಂದು ಗಮನಾರ್ಹವಂತ ಸಂಗತಿ, ಬೆಂಗಳೂರಿನಂಥ ನಗರದಲ್ಲಿ ಸಾವಯವ ಅನ್ನುವಂಥ ಉತ್ಪನ್ನಗಳಿಗೆ ಅತಿ ಹೆಚ್ಚಿನ ದರ ನಿಗದಿ ಆಗ್ತಾ ಇದೆ. ಆದರೆ ಅದನ್ನ ರೈತರಿಗೆ ತಲುಪಿಸುವಂತ ವ್ಯವಸ್ಥೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಏನಂತೀರಾ? ಇದೊಂದು ಲಾಬಿ ಅಂತ ನೀವು ಕರಿತೀರಾ? ಸರ, ಈಗ ಬೇರೆ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಯಾವ್ಯಾವ ಕೀಟನಾಶಕ ಗೊಬ್ಬರಗಳನ್ನು ಹಾಕಿ ಬೆಳೆದು ಇವತ್ತು ಅದನ್ನು ಸಾವಯವ ಅಂತೇಳಿ ಅದೊಂದು ಬಿಸ್ನೆಸ್ಗೆ ಈಗ ಅನುಕೂಲ ಮಾಡಿಕೊಟ್ಟಂಗಾಗೈತಿ. ಸರಿಯಾಗಿ ಸಾವಯವ ಜನರಿಗೆ ಸಿಗ್ತಾ ಇಲ್ಲ. ಸುಮ್ಮನೆ ಅದನ್ನ ಒಂದು ಸಾವಯವ ಅಂತೇಳಿ ಅದಕ್ಕೊಂದು ಡಿಮಾಂಡ್ ಮಾಡಿಕೊಂಡು ಇವತ್ತು ರೊಕ್ಕ ಮಾಡ್ತಕ್ಕಂಥ ಬಿಸ್ನೆಸ್ ಭಾಳ ಆಗಿತ್ತು ಸರ್. ಅವರು ಹೇಳಿದ್ರು ಆ ಪ್ರಕಾರ ಸಾವಯವಕ್ಕೆ ಒಂದು ಗೊತ್ತು ಮಾಡ್ಲಿಕ್ಕೆ. ಇವತ್ತು ನೋಡಿ, ನಾವು ಹಿಂದಿನ ಕಾಲದಲ್ಲಿ ಬ್ಯಾಂಕು ಗಿಂಕು ಇವೆಲ್ಲ ಇರಲಿಲ್ಲ. ಈಗ ನೋಡಿ, ಒಂದಂತೇಳಿ ಎಲ್ಲಿಯಾದರೂ ಮಾರ್ಕೆಟಿಂಗ್ ಮಾಡಿದರೆ ಸ್ಕ್ಯಾನಿಂಗ್ ಮಾಡ್ತಾರೆ ಮೊಬೈಲಿಂದ. ಅದೇ ಟೈಪ್ ನಾವು ಯಾವುದೇ ತರಕಾರಿ ಪೀಕ್ಗಳನ್ನು ರೈತರು ಸಾವಯವ ಅಂತ ಬೆಳೆದವಲ್ಲ, ಅದಕ್ಕೆ ಸ್ಕ್ಯಾನ್ ಮಾಡಿದ್ರೆ ಅದು ಇಷ್ಟು ಇದರಲ್ಲಿ ಸಾವಯವ ಐತೆ ಅಂತ ಪರ್ಸೆಂಟೇಜ್ ತೋರಿಸ್ಬೇಕು. ಆ ಒಂದು ಸಿಸ್ಟಮನ್ನು ತರಬೇಕು. ಇದು ಕೆಮಿಕಲ್ಸ್ ಇಷ್ಟು ಪರ್ಸೆಂಟ್ ಇದೆ ಅಂತ ತಂದಾಗ ಆಟೋಮೆಟಿಕ್ಲಿ ಅದಕ್ಕೆ ಬೆಲೆ ಹೆಚ್ಚಿಗೆ ಬರುತ್ತೆ. ಈ ಒಂದು ಸಿಸ್ಟಮ್ ಗೌರ್ಮೆಂಟ್ ಇದನ್ನ ಯೂನಿವರ್ಸಿಟಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಈಗ ನಾವು ಸಾವಯವ ಬೆಳೆದು ಏನು ಉಪಯೋಗ? ಅದಕ್ಕೂ ಅದೇ ರೇಟು, ಅದಕ್ಕೂ ಅದೇ ರೇಟ. ಇದಕ್ಕೆ ಎಷ್ಟು ಮೆಹನತ್ ಮಾಡಬೇಕಾಗುತ್ತೆ. ಕೆಮಿಕಲ್ಸ್ ಏನು ಒಮ್ಮೆ ಹಾಕಿ ಹೋದ್ರು ಅವೆಲ್ಲ ಮತ್ತೆ 3 ತಿಂಗಳಿಗೆ ಬೆಳೆ ಬರ್ತಾವೆ. ಇವೆಲ್ಲ ಹಗಲೆಲ್ಲ ಸರಿಯಾಗಿ ಪ್ರಮಾಣದ ನೀರು ಕೊಡಬೇಕು. ಅವು ತಿಪ್ಪಿ ಗೊಬ್ಬರ, ಏರೆ ಹುಳದ್ದು ಒಂದು ಗೊಬ್ಬರ ಮಾಡ್ಬೇಕಂದ್ರೆ ತಯಾರು ಮಾಡಲಿಕ್ಕೆ ಅದಕ್ಕೆ ಡೈಲಿ ತೇವಾಂಶವನ್ನು ಇಟ್ಕೊಂಡು ಆ ಗೊಬ್ಬರ ರೆಡಿ ಮಾಡ್ಕೋಬೇಕು. ಅದರಿಂದ ಒಂದು ವರ್ಮಿ ವಾಶ್ ಅಂದು ಅದೇನು ನಮಗೆ ಒಂದು ಲಿಕ್ವಿಡ್ ಬರ್ತೈತಿ, ಅದೇ ನಾವು ಈ ಸ್ಪ್ರೇ ಮಾಡ್ತೇವೆ ಗಿಡಗಳಿಗೆ. ಇದೆಲ್ಲ ಮತ್ತಂದರೆ ಸಾವಯವ ಪದ್ಧತಿಯಲ್ಲಿ ಬರ್ತೈತಿ. ಇದರಲ್ಲಿ ಒಂದು ತುಂಬ ಕೆಲಸ ಐತಿ. ಇಷ್ಟೆಲ್ಲ ಆದ ನಂತರ ಆ ಬೆಳೆಗೆ ಬೆಲೆನೇ ಇರಂಗಿಲ್ಲ. ಇದಕ್ಕೆ ಏನೈತಲ್ಲ, ಸರ್ಕಾರ ಇದನ್ನ ಒಂದು ಇದು ಮಾಡಬೇಕು. ಮತ್ತು ಸಾವಯವ ಬೆಳೆಯೋರಿಗೆ ಇದು ಚಿಕ್ಕ ಇದು ಇದ್ದರಷ್ಟೇ ಬೆಳಿತಾರೆ ಹೆಚ್ಚಾಗಿ. ಈಗ 50 ಎಕರೆ ಇದ್ದರು ಸಾವಯವ ಮಾಡ್ಲಿಕ್ಕೆ ಆಗಂಗಿಲ್ಲ. 5 ಎಕರೆ ಏನೋ ಅದ್ರ ಒಳಗಡೆ ಇದ್ದರು ಮಾಡ್ತಾರೆ. ಅವ್ರಿಗೆ ಒಂದು ಉಪಕರಣಗಳು ಬರೋಂಥದ್ದು ಸರ್ಕಾರ ಗಮನ ಸೆಳಿಬೇಕು. ರೇಡಿಯೇಷನ್ ನಂತ ತಂತ್ರಜ್ಞಾನದ ಮೂಲಕ ಸಂರಕ್ಷಿಸುವ ಆಹಾರಗಳನ್ನು ಕಾರ್ಪೊರೇಟ್ ಸಂಸ್ಥೆಗಳು ಎಬ್ಬಿಸಿರುವ ಸೋಕಾಲ್ಡ್ ಆಹಾರ ಕ್ರಾಂತಿಯನ್ನು ಸಹ ಸಾವಯವದ ಹೆಸರಿನಲ್ಲೇ ಬಿಂಬಿಸಲಾಗುತ್ತಿದೆ. ಇದು ನಮಗೆ ನಾವೇ ಮಾಡಿಕೊಳ್ಳುತ್ತಿರುವ ಮೋಸವಲ್ಲವೇ ಎನ್ನುವುದು ಈ ರೈತನ ಪ್ರಶ್ನೆ. ಒಮ್ಮೆ ಹೀಗೆ ಘೋಷಿಸಿಬಿಟ್ಟರೆ ಕೊನೆಗೆ ಅವೆಲ್ಲವೂ ಸಾವಯವವೆಂದೇ ಆಗಿಬಿಡುತ್ತದೆ. ಅದಕ್ಕೆ ನಾನು ಹೇಳಿದ್ದು, ಸಾವಯವ ಎಂಬುದು ಕೃಷಿ ಕ್ರಮವಲ್ಲ. ಇವತ್ತು ಯಾರು ಬೇಕಾದರೂ ಯಾವುದಕ್ಕೆ ಬೇಕಾದರೂ ಸಾವಯವ ಎಂಬ ಪದವನ್ನು ಬಳಸಬಹುದು. ಹೀಗೆ ಬೇಕಾಬಿಟ್ಟು ಅದು ಬಳಕೆಯಾದಾಗಲೇ ಅದರ ಮೌಲ್ಯ ಕುಸಿಯುತ್ತಿರುವುದು ಎನ್ನುತ್ತಾರೆ ಕಳಕಳಿಯಿಂದ ಈ ರೈತ. ಇದು ಜಸ್ಟ್ ಈಗ ಒಂದು 15 ದಿವಸದಲ್ಲಿ ಇದು ಕಟ್ ಆಗಿದೆ. ಇದು ತೆಂಗಿನ ಗರಿ ಈ ಕಟ್ಟಾಗಿದ್ದು ಈ ಟೈಪು ಇಷ್ಟು ಹಿಂಗೆ ಪುಡಿ ಆಗ್ತದೆ. ಪುಡಿಯಾಗಿ ಇದು ಒಂದು 3 ತಿಂಗಳಲ್ಲಿ ಇದೇನೈತಲ್ಲ ಇದೆಲ್ಲ ಆ ಟೈಪ್ ಸಂಪೂರ್ಣ ಗೊಬ್ಬರ ಆಗ್ತದೆ. ಸಂಪೂರ್ಣ ಗೊಬ್ಬರ ಆಗುತ್ತೆ. ನಿಸರ್ಗದ ರಕ್ಷಣೆ ಎಂದರೆ ಅದು ಕೇವಲ ಮರಗಳ ಉಳಿವಲ್ಲ, ಗಾಳಿ, ನೀರು, ಜೀವಿಗಳು ಹೀಗೆ ಎಲ್ಲವೂ ಅಲ್ಲಿ ಮುಖ್ಯವಾಗುತ್ತವೆ. ಕೃಷಿಯ ಉಳಿವಿನಲ್ಲಿ ಮಣ್ಣು, ನೀರಿನ ಆರೋಗ್ಯವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸಮುದಾಯದ ರಕ್ಷಣೆ ಎಂದರೆ ಕೇವಲ ಸೀಮಿತ ವ್ಯಕ್ತಿಗಳ ಒಳಿತಲ್ಲ,
ಈ ನಿಟ್ಟಿನಲ್ಲಿ ಕೃಷಿಯ ಬಗೆಗೆ ಹೊಸ ಚಿಂತನೆಗಳು ಒಡಮೂಡಬೇಕಿದೆ. ಕೃಷಿಕ ಮಹಾಂತೇಶ್ ಅವರು ಹೇಳುವುದು ಇದೇ ಪ್ರತಿಪಾದನೆಯನ್ನು. ಈ ನೀರು, ಮಣ್ಣು, ಕಾಡು, ಕೃಷಿ ಇಂಥವೆಲ್ಲದರ ರಕ್ಷಣೆಯ ವಿಷಯದಲ್ಲಿ ಅನಗತ್ಯ ರಾಜಕೀಯ ಹಸ್ತಕ್ಷೇಪಗಳು ಆಗುತ್ತಿವೆ ಅನ್ನುತ್ತಾರೆ ಮಾಜಿ ಯೋಧರು ಆದಂತಹ ಈ ಕೃಷಿಕರು. ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವವಿದ್ಯಾನಿಲಯಗಳಂತಹ ಸಂಸ್ಥೆಗಳಲ್ಲಿ ಇದಕ್ಕೆ ಸೂಕ್ತವಾದಂತಹ ತರಬೇತಿಗಳನ್ನು ನೀಡಿ ಸೂಕ್ತ ಮಾನದಂಡಗಳನ್ನು ನಿಗದಿ ಮಾಡುವ ನಿಟ್ಟಿನಲ್ಲಿ ಒಂದು ಸಾವಯವ ಮಂಡಳಿಯ ರಚನೆ ಏನು ಈ ಹಿಂದೆ ಸರ್ಕಾರದಿಂದ ಮಾಡಿತ್ತಲ್ಲ ಅದು ಮುಂದುವರಿಯಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ.